ಕಾರಿಗೆ ಬೆಂಕಿ, ಕಾರಿನಲ್ಲಿದ್ದಂತಹ ವ್ಯಕ್ತಿ ಸಜೀವ ದಹನ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕನ್ಹೊಳ್ಳಿ ಗ್ರಾಮದಲ್ಲಿ ಘಟನೆ. ಕಾರು ತುಂಬಾ ಆವರಿಸಿದ ದಟ್ಟ ಹೊಗೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿದ್ದರೂ ಕೂಡ ಯುವಕ ಸಾವನ್ನಪ್ಪಿರುವ ಘಟನೆ ಜರುಗಿದೆ. ಮೃತನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಕಾರಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ. ಇನ್ನು ಸ್ಥಳಕ್ಕೆ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರು ಭೇಟಿ ನೀಡಿದ್ದು, ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಪಿಸಿಐ ಅಪ್ಪು ಐಗಳಿ, ಅನಿಲ್ ಕುಂಭಾರ್ ನೇತೃತ್ವದ ಪೊಲೀಸ್ ತಂಡ ಸ್ಥಳವನ್ನ ಪರಿಶೀಲನೆ ನಡೆಸಿದೆ. ಇನ್ನು ಮೃತ ವ್ಯಕ್ತಿಯನ್ನ 32 ವರ್ಷದ ಸೋಮು ಪಡಸಲಗಿ, ಕನ್ನೊಳ್ಳಿ ಗ್ರಾಮದ ನಿವಾಸಿ ಎಂದು ಗುರುತಿಸಲಾಗಿದೆ. ಇತ್ತೀಚೆಗೆ ಆತ ವೃತ್ತಿ ಚಾಲಕ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಇನ್ನು ನೂತನವಾಗಿ ವಾಹನ ತಂದಿರುವ ಈತ ಇಂದು ಸಜೀವವಾಗಿ ಕಾರಿನಲ್ಲಿ ಸುಟ್ಟು ಹೋಗಿದ್ದಾನೆ. ಕೊಲೆ ಶಂಕೆ ವ್ಯಕ್ತವಾಗಿದೆ. ಪೊಲೀಸರ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಅಪ್ಪು ಯಾರು ಮಾತಾಡೋದು? ನೀವು ಯಾರು ಮಾತಾಡೋದು? ಮತ್ತೆ ಹೇಳಿ, ಹೆಸರು ಕೇಳಕತ್ತಿನ 10 ಗಂಟೆಗೆ ಮುಗಿಸ್ ಹಾಕಿನ. ನಾವು 10-20 ಕೊಳ್ಳ ಹಾಕಿ ನೋಡಿ, 20 ನಿಮಿಷ ಕೊಡ್ತೀನಿ. 10-20 ಕೊಳ್ಳ ಹೊಡ್ರಿ, ಮುಂದೆ ಹೊಡ್ರಿ, ಗಾಡಿ ಮುಂದೆ ಹೊಡ್ರಿ. ನೋಡ್ರಿ, ಹಾಂ ಹೇಳಿ. ನಾವು ಪೊಲೀಸ್ನವ್ರು ಸಾವಳಗಿಂದ ಇದು ಒಂದು ಕಾರ್ ಗಾಡಿಗೆ ಬೆಂಕಿ ಹಚ್ಚಾರ. ಅದ್ರಾಗ ಒಬ್ಬದಾನ್ರಿ. ಕನ್ನೋಳಿ ಬಸ್ ಸ್ಟ್ಯಾಂಡ್ ಸರ್, ಸಾವಳಗಿಂದ ಕನ್ನೋಳಿ ಬಸ್ ಸ್ಟ್ಯಾಂಡ್ ಸರ್, ಕನ್ನೋಳಿ. ಹ್ಞೂ ರೀ. ಹಾಂ, ನನ್ನ ಹೆಸರು ರಾಜೇಶ್ ಅವ್ರಿ. ಹ್ಞೂ ರೀ, ನಾನು ಫೋನ್ ಮಾಡಿದ್ದೆ ರೀ.